ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಶಿಮುಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇದು 3 ಸಲ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಸೊ ಒಂದೇ ಪೋಸ್ಟು ಸೇಮ್ 194 ಇರುವಂಥ ಪೋಸ್ಟು. ಇದು 3ನೇ ಸಲ ಇದನ್ನು ನೋಟಿಫೈ ಮಾಡಿರೋದು. 2 ಸಲ ಡಿನೋಟಿಫೈ ಮಾಡಿದರು. ಹಾಗೆಯೇ ಇದು 2 ಬಾರಿ ರೀಫಂಡ್ ಕೂಡ ಬಂದಿದೆ. ಮೊದಲನೇ ಸಲ 2023ರಲ್ಲಿ ಹೊರಡಿಸಿದ ಅಧಿಸೂಚನೆ, ಅದನ್ನು 2025ರಲ್ಲಿ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಬಿಟ್ಟಿದ್ದರು. ಆಮೇಲೆ ಮತ್ತೆ ಬಿಟ್ಟಿದ್ದನ್ನು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇವಾಗ ಹೊಸದಾಗಿ ಅಪ್ಲೈ ಮಾಡಬೇಕು. ನೀವು ಯಾರೆಲ್ಲ ನೀವು ಹಿಂದೆ ಅಪ್ಲೈ ಮಾಡಿದ್ರೂ ನಿಮಗೆ 2 ಸಲ ರೀಫಂಡ್ ಬಂದಿದೆ. ಇತ್ತೀಚೆಗೆ 1 ವಾರದ ಹಿಂದೆ 2ನೇ ಸಲದ ರೀಫಂಡ್ ಕೂಡ ಬಂತು. ಸೊ ಅವರು ಇವಾಗ ರೀಫಂಡ್ ಬಿಟ್ಟಿರೋದು ಒಳ್ಳೆಯದೇ ಆಯಿತು. ಯಾಕಂದರೆ ಎಷ್ಟೋ ಜನರಿಗೆ ಅಪ್ಲೈ ಮಾಡಬೇಕು ಅಂದರೆ ಅಷ್ಟಷ್ಟು ಫೀಸ್ ಇರುತ್ತೆ, 1000 ರುಪೀಸ್. ಸೊ ಮತ್ತೆ ಮಾಡಿದ್ರೂ ಇವ್ರು ಎಕ್ಸಾಮ್ ನಡೆಸ್ತಾರೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ಅಟ್ಲೀಸ್ಟ್ ಅವ್ರು ಹಿಂದೆ ಅಪ್ಲೈ ಮಾಡಿರೋದನ್ನು ರೀಫಂಡ್ ಮಾಡಿರೋದು, ಅಟ್ಲೀಸ್ಟ್ ಆ ದುಡ್ಡನ್ನು ಅವರು ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ದಯವಿಟ್ಟು ಹಿಂದೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಇವಾಗ ಮತ್ತೆ ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಹಿಂದೆ ಅಪ್ಲೈ ಮಾಡಿದ್ದೀನಿ ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಈ ಸಲ ಎಕ್ಸಾಮನ್ನು 100% ನಡೆಸ್ತಾರೆ. ಯಾಕಂದರೆ ಈ ಸಲದ ನೋಟಿಫಿಕೇಷನಲ್ಲಿ SC ಇಂಟರ್ನಲ್ ರಿಸರ್ವೇಷನನ್ನು ಕೂಡ ಅವರು ಅಪ್ಲೈ ಮಾಡ್ಕೊಂಡಿದ್ದಾರೆ. ಹಾಗೆ ಇದನ್ನು ಅಪ್ಲೈ ಮಾಡೋದಕ್ಕೆ ಜುಲೈ 14 ಕೊನೆ ದಿನ ಆಗಿರುತ್ತೆ. ಸೊ ಆದಷ್ಟು ಬೇಗ ನೀವು ಎಲ್ಲರೂ ಅಪ್ಲೈ ಮಾಡಿ. ಇನ್ ಕೇಸ್ ನಿಮಗೆ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನನ್ನ ವಾಟ್ಸಪ್ ನಂಬರ್ ಇಲ್ಲಿದೆ. ದಯವಿಟ್ಟು ಈ ನಂಬರಿಗೆ ನೀವು ನಿಮ್ಮ ಎಲ್ಲ ಡೀಟೇಲ್ಸನ್ನು ಕಳಿಸಿ. ನಾನು ನಿಮಗೆ ಅಪ್ಲೈ ಮಾಡಿಕೊಡ್ತೀನಿ. ಆ್ಯಸ್ ಯೂಶ್ವಲ್ ನಾನು ಇದಕ್ಕೆ ಮಿನಿಮಮ್ ಚಾರ್ಜನ್ನು ಮಾಡ್ತೀನಿ. ಒಟ್ಟಿನಲ್ಲಿ ನಿಮಗೆ ಕೂರೋ ಕಡೆಯೇ ನಿಮಗೆ PDF ನಿಮಗೆ ಕಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಯಾರೆಲ್ಲ ಈ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ ದಯವಿಟ್ಟು ಪ್ಯಾನಿಕ್ ಅಂತೂ ಆಗಬೇಡಿ. ಇದು ಇನ್ನೊಂದು ಸಲ ಅಪ್ಲೈ ಮಾಡಬೇಕು ಅಷ್ಟೇ. ಒಟ್ಟು 3ನೇ ಸಲ ಅಪ್ಲಿಕೇಶನ್ ಹಾಕೋ ಥರ ಆಯಿತು. ಬಟ್ ಎಷ್ಟು ಸಲ ಆದರೂ ಆಗಲಿ, ನೀವು ಯಾರೆಲ್ಲ ಈ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಮತ್ತೊಮ್ಮೆ ಈ ಸಲ ಅಪ್ಲಿಕೇಶನನ್ನು ಅಪ್ಲೈ ಮಾಡಿ, ಹಾಗೆ ಓದೋದಕ್ಕೆ ಶುರು ಮಾಡಿ. ಈ ಬಾರಿ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಆಗಲ್ಲ. ಇನ್ನು 2-3 ತಿಂಗಳಲ್ಲಿ ಎಕ್ಸಾಮ್ ನಡೆಯುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಜುಲೈ 14 ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಈ ಬಾರಿ SC ST ಸರ್ಟಿಫಿಕೇಟಲ್ಲಿ ಎಸ್ಪೆಷಲಿ SC ಅವರ ಇಂಟರ್ನಲ್ ರಿಸರ್ವೇಷನ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಆಗಿರುತ್ತೆ. ABC ಅನ್ನೋ ಅದನ್ನು ನೀವು ತಗೊಂಡು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿ. ಹಾಗೆ ಅದ್ರ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಹಾಗೆ ನಡತೆ ಪ್ರಮಾಣ ಪತ್ರ ಇಬ್ಬರಿಂದ ತಗೊಂಡಿರುವಂಥದ್ದು ಬೇಕಾಗಿರುತ್ತೆ, ಎಸ್ಪೆಷಲಿ ಈ ಎಕ್ಸಾಮ್ಗೆ. ಇದನ್ನು ಬಿಟ್ಟರೆ ಉಳಿದಿದ್ದು ಡಾಕ್ಯುಮೆಂಟ್ಸ್ ಲೈಕ್ 10th PU ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇವು ಬೇಕಾಗಿರುತ್ತೆ. ಒಟ್ಟಿನಲ್ಲಿ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದೆ ಈ ವಿಷಯವಾಗಿ ಯಾವುದೇ ಡೌಟ್ಸ್ ಬೇಡ. ರೀಫಂಡ್ ನಿಮ್ಗೆ ಆಲ್ರೆಡಿ ಆಗಿದೆ. ಇನ್ ಕೇಸ್ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವರು ಒಂದು ಲಿಂಕನ್ನು ಬಿಡ್ತಾರೆ. ಅದರಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿದರೆ ಅದು ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.